ಡಿಕೆ ಶಿವಕುಮಾರ್ಗೆ 64 ವರ್ಷದ ಸಂಭ್ರಮ. ಅದ್ರಲ್ಲಿ 40 ವರ್ಷಕ್ಕಿಂತ ಜಾಸ್ತಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕಾಲ ಕಳೆದ್ರು. ಈಗ ಮುಖ್ಯಮಂತ್ರಿ ಉಡುಗೊರೆ ಸಿಗತ್ತೆ ಇವತ್ತು ಬರ್ಡೇಗೆ ಅಂತ ಅನ್ಕೊಂಡಿದ್ರು. ಆ ಉಡುಗೊರೆ ಸಿಕ್ಕಿಲ್ಲ, ಆದ್ರೆ ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆ ಡಿಕೆ ಶಿವಕುಮಾರ್ ಬೆಂಬಲಿಗರೆಲ್ಲ ಮುಂದಿನ ಮುಖ್ಯಮಂತ್ರಿ ಅಂತ ಬೆಳಗಾವಿಯಿಂದ ಬೆಂಗಳೂರುವರೆಗೂ ಇರೋ ಫ್ಲೆಕ್ಸ್ ಅಲ್ಲೆಲ್ಲ ಮುಂದಿನ ಮುಖ್ಯಮಂತ್ರಿ ಅಂತ ಫ್ಲೆಕ್ಸ್ ಹಾಕಿ ಶುಭ ಕೋರಿದ್ದಾರೆ. ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಮತ್ತೊಂದ್ ಕಡೆ ಹೈಕಮಾಂಡ್ ಏನ್ ಹೇಳುತ್ತೆ ಅಂತ ಸಿದ್ದರಾಮಯ್ಯ ಕಾಯ್ತಿದ್ದಾರೆ. ಹೈಕಮಾಂಡ್ ಇಳಿರಿ ಕೆಳಕ್ಕೆ ಅನ್ನದ ತಕ್ಷಣ ಇಳಿಯಕ್ಕೆ ಸಿದ್ದರಾಮಯ್ಯ ಕಾಯ್ತಿದ್ದಾರೆ. ಮುಂದುವರಿರಿ ಅಂದ್ರೆ ಮುಂದುವರಿಯಕ್ಕೆ ಕಾಯ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಕರೆಗೆ ಸಿದ್ದರಾಮಯ್ಯ ಕಾಯ್ತಿದ್ದಾರೆ. ಹೈಕಮಾಂಡ್ ಇಳಿರಿ ಡಿಕೆಗೆ ದಾರಿ ಕೊಡಿ ಅಂದ್ರೆ ಕೊಡ್ತಾರೆ, ಇಳಿರಿ ಖರ್ಗೆಗೆ ದಾರಿ ಕೊಡಿ ಅಂದ್ರೆ ಕೊಡ್ತಾರೆ. ಒಟ್ಟಾರೆ ಇಳಿರಿ ಅಂದ್ರೆ ಇಳಿತಾರೆ, ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋತಾರೆ. ಹೈಕಮಾಂಡ್ ಸಂದೇಶಕ್ಕಾಗಿ ಡಿಕೆ ಶಿವಕುಮಾರ್ ಕಾಯ್ತಿದ್ದಾರೆ, ಸಿದ್ದರಾಮಯ್ಯ ಕೂಡ ಕಾಯ್ತಿದ್ದಾರೆ. ಸೊ ದರ್ಶನ್ ಅವರು ಇನ್ನೂ 1 ವರ್ಷ ಜೈಲಲ್ಲೇ ಇರಬೇಕಾದಂತ ಸನ್ನಿವೇಶ. ಸುಪ್ರೀಂ ಕೋರ್ಟ್ ಒಂದು ಶಾಕಿಂಗ್ ನಿರ್ಧಾರ ದರ್ಶನ್ಗೆ ಭಾರಿ ನಡೆ ಆಗಿದೆ. ಈ ಎಲ್ಲಾ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿದೆ. ಎಲ್ರೂ ಕಡೆವರೆಗೂ ಈ ಪ್ರೈಮ್ ಟೈಮ್ ನ್ಯೂಸ್ ಅನ್ನ ನೋಡಿ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು 64ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದು, ಅವರ ನಿವಾಸದ ಬಳಿ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ಸಂಭ್ರಮಾಚರಣೆ ನಡೆಸಿದರು. ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಶುಭಾಶಯಗಳ ಮಹಾಪೂರ್ವ ಹರಿದು ಬಂತು. ಖಡಕ್ ನಿರ್ಧಾರಗಳು, ನೇರ ನುಡಿ ಹಾಗೂ ಸಂಕಷ್ಟದ ಸಂದರ್ಭಗಳಲ್ಲಿ ಪಕ್ಷವನ್ನ ಸಮರ್ಥವಾಗಿ ಮುನ್ನಡೆಸುವ ನಾಯಕತ್ವದಿಂದಲೇ ಡಿಕೆ ಶಿವಕುಮಾರ್ ಅವರು ರಾಜ್ಯ ರಾಜಕೀಯದಲ್ಲಿ ಟ್ರಬಲ್ ಶೂಟರ್ ಅಂತ ಹೆಸರನ್ನ ಪಡೆದಿದ್ದಾರೆ. ಯಾವುದೇ ಸವಾಲಿನ ಸಂದರ್ಭದಲ್ಲೂ ಬಂಡೆಯಂತೆ ನಿಲ್ಲುವ ಅವರ ಧೈರ್ಯ ಮತ್ತು ಸಂಘಟನಾ ಚಾತುರ್ಯವೇ ಅವರನ್ನ ರಾಷ್ಟ್ರ ರಾಜಕೀಯದಲ್ಲೂ ಪ್ರಭಾವಿ ನಾಯಕರನ್ನಾಗಿ ರೂಪಿಸಿದೆ. ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಎಂದೇ ಪೂರ್ಣ ಹೆಸರು ಹೊಂದಿರತಕ್ಕಂಥ ಡಿಕೆಶಿ 1980ರ ದಶಕದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯ ಪಯಣ ಆರಂಭಿಸಿದ್ರು. ನಂತರ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಅವರು 1989ರಲ್ಲಿ ಸಾತ್ನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಇದಕ್ಕೂ ಮುಂಚಿತವಾಗಿ 1985ರಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಸೋಲನ ಕಂಡಿದ್ರು. ಇನ್ನು 94ರ ಚುನಾವಣೆಯಲ್ಲಿ ಗೆದ್ದಂತ ಡಿಕೆ ಶಿವಕುಮಾರ್ 89ರಲ್ಲಿ ಗೆದ್ದಂತ ಡಿಕೆ ಶಿವಕುಮಾರ್ ಮಂತ್ರಿ ಕೂಡ ಆಗ್ತಾರೆ. ಇನ್ನು 94ರಲ್ಲಿ ಗೆಲುವು, 99ರಲ್ಲಿ ಗೆಲುವು, 2004ರಲ್ಲಿ ಗೆಲುವು, ಹಾಗೆ 2008ರಿಂದ ಕನಕಪುರ ಕ್ಷೇತ್ರಕ್ಕೆ ಬಂದು 2008, 13, 18, 23ರ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಭರ್ಜರಿ ಜಯವನ್ನ ಸಾಧಿಸಿದ್ದಾರೆ. 89, 94, 99, 2004 4 ಬಾರಿ ಸಾತ್ನೂರು, 4 ಬಾರಿ ಕನಕಪುರ, 8 ಬಾರಿ ಶಾಸಕರಾಗಿ ಆಯ್ಕೆಯಾದಂತ ಹಿರಿಮೆ ಡಿಕೆ ಶಿವಕುಮಾರ್ಗೆ ಸಲ್ಲುತ್ತೆ. ಇನ್ನು 2023 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಂತ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಲ್ಲಿ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ, ಇವರು ಉಪಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದೀಗ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಚರ್ಚೆ ಮತ್ತೆ ಜೋರಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಅಲ್ಲ, 3 ವರ್ಷ ಆಗೋಯ್ತು. ಈಗ ಮೇಗೆ ಮುಂದಿನ ಅವಧಿಗೆ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬಹುದು ಎಂಬ ರಾಜಕೀಯ ಚರ್ಚೆಗಳು ಗರಿಗೆದರಿವೆ. ಪವರ್ ಶೇರಿಂಗ್ ಒಪ್ಪಂದದ ಕುರಿತ ಮಾತುಕತೆಗಳು ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಾ ಇದೆ. ಇನ್ನು ಅನೇಕ ವೇದಿಕೆಗಳಲ್ಲಿ ಡಿಕೆಶಿ ತಮ್ಮ ಮುಖ್ಯಮಂತ್ರಿ ಆಸೆಯನ್ನ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದು, ಹೈಕಮಾಂಡ್ ನಾಯಕರಿಗೂ ಆಪ್ತರಾಗಿರ್ತಕ್ಕಂಥ ಕಾರಣ ಸಿಎಂ ಸ್ಥಾನ ಸಿಗುತ್ತಾ ಅನ್ನೋ ಕುತೂಹಲ ಕಾಂಗ್ರೆಸ್ ವಲಯದಲ್ಲಿ ಹೆಚ್ಚಾಗಿದೆ. ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ದಿನವೇ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಚರ್ಚೆ ಇದೆ. ಸಿಕ್ಕಿಲ್ಲ, ಆದ್ರೆ ಅದಕ್ಕೆ ಬೋರ್ಡ್ ಹಾಕೊಂಡವ್ರೆ ಮುಂದಿನ ಮುಖ್ಯಮಂತ್ರಿ, ಭಾವಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ. ಅಂದ್ರೆ ಡಿಕೆ ಶಿವಕುಮಾರ್ ಬೆಂಬಲಿಗರಿಗೆ ಫಿಕ್ಸು. 1980, ಈಗ ನಾವು 2026ರಲ್ಲಿ 46 ವರ್ಷ ಡಿಕೆ ಶಿವಕುಮಾರ್ ಚುನಾವಣಾ ರಾಜಕಾರಣಕ್ಕೆ ಬಂದು 41 ವರ್ಷ. 85ರಲ್ಲಿ ಕಂಟೆಸ್ಟ್ ಮಾಡಿದೆ MLA ಅವರು. ಸೊ ಹಾಗಾಗಿ ಕಾಂಗ್ರೆಸ್ಗೆ ತನು ಮನ ಧನವನ್ನ ಅರ್ಪಿಸಂತ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ, ಬರ್ಡೇ ಸಿಗುತ್ತಾ, ಗಿಫ್ಟ್ ಅಂತಿತ್ತು, ಗಿಫ್ಟ್ ಸಿಗ್ಲಿಲ್ಲ. ಬಟ್ ಆದ್ರೆ ಡಿಕೆ ಶಿವಕುಮಾರ್ ತಾಳ್ಮೆ ಇನ್ನು ಕಟ್ಟೆ ಹೊಡೆದಿಲ್ಲ, ಇನ್ನು ನಿರೀಕ್ಷೆಯಲ್ಲಿದ್ದಾರೆ. ಪ್ರಯತ್ನ ಫಲಿಸದಿದ್ದರೂ ಪ್ರಾರ್ಥನೆ ಫಲಿಸುತ್ತೆ ಅಂತ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ. ಆ ಪ್ರಾರ್ಥನೆಗೆ ಯಾವಾಗ ವರ ಸಿಗುತ್ತೋ ಹೈಕಮಾಂಡ್ ಕಡೆಯಿಂದ ಅಂತ ಗೊತ್ತಿಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳು, ಕಾರ್ಯಕರ್ತರು, ರಾಜಕೀಯ ಗಣ್ಯರು ಡಿಕೆ ಶಿವಕುಮಾರ್ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸುತ್ತಿದ್ದಾರೆ. ಈ ನಡುವೆ ಬೆಳಗಾವಿಯಲ್ಲಿನ ಬ್ಯಾನರ್ಗಳು ಮತ್ತೆ ಹೊಸ ಚರ್ಚೆಯನ್ನು ಹುಟ್ಟುಹಾಕಿವೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲೆಡೆ ಲಕ್ಷಾಂತರ ಜನ ಬ್ಯಾನರ್ ಹಾಕಿ ತಮ್ಮ ನೆಚ್ಚಿನ ನಾಯಕನ ಜನ್ಮದಿನವನ್ನ ಸಂಭ್ರಮಿಸಿದ್ದಾರೆ. ಅಂತೆಯೇ ಬೆಳಗಾವಿಯಲ್ಲಿಯೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಬ್ಯಾನರ್ ಅಳವಡಿಸಿದ್ದಾರೆ. ಅದರಲ್ಲಿ ಕೆಲ ಸಾಲುಗಳು ಚರ್ಚೆಗೆ ಗ್ರಾಸವಾಗಿದೆ. ಬೆಳಗಾವಿಯಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂಬ ಬ್ಯಾನರ್ಗಳು ರಾರಾಜಿಸ್ತಾವೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರಿಂದ ಈ ಬ್ಯಾನರ್ ಅಳವಡಿಕೆ ಆಗಿದೆ. ಜನ್ಮದಿನದ ಶುಭ ಕೋರುವ ಬ್ಯಾನರ್ ನಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರಿನ ಮುಂದೆ ಮುಂದಿನ ಮುಖ್ಯಮಂತ್ರಿ ಅಂತ ಉಲ್ಲೇಖ ಮಾಡಲಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಜನ್ಮದಿನ ನಿಮಿತ್ತ ಚನ್ನಮಾರುತದಲ್ಲಿ ಬ್ಯಾನರ್ ಅಳವಡಿಕೆ ಮಾಡಲಾಗಿದೆ. ಕರ್ನಾಟಕದ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ವಿಷಯ ಬೂದಿ ಮುಚ್ಚಿದ ಕೆಂಡದಂತಿರುವ ಈ ಸಂದರ್ಭದಲ್ಲಿ
ಕಾಂಗ್ರೆಸ್ ಸರ್ಕಾರದ ಸಚಿವರ ಪುತ್ರರೊಬ್ಬರು ಈ ರೀತಿ ಬ್ಯಾನರ್ ಹಾಕಿರೋದು ಈಗ ಚರ್ಚೆಗೆ ಗ್ರಾಸ ಆಗಿದ್ದಾರೆ. ಒಬ್ಬರೇ ಅಲ್ಲ, ಇಲ್ಲಿ ಸದಾಶಿವನಗರದಲ್ಲಿ, ಬೆಂಗಳೂರು, ಸಿಕ್ ಕಡೆ, ಕನಕಪುರದಲ್ಲ, ಎಲ್ಲಾ ಕಡೆ ಮುಂದಿನ ಮುಖ್ಯಮಂತ್ರಿ ಅಂತ. ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಓಕೆ, ಡೇಟರ್ ಹಾಕಿದ್ರೆ ಆಗಿರೋದು ಇಷ್ಟನೇ ತಾರೀಕಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಜನ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಬಟ್ ಡಿ ಕೆ ಶಿವಕುಮಾರ್ ಹಠ ಬಿಡದ ತ್ರಿವಿಕ್ರಮ, ಬಿಡದಿಲ್ಲ, ಪಡೆದೇ ತೀರ್ತಾರೆ ಅಂತ ಹೋಗ್ತಿದ್ದಾರೆ. ಡೆವಲಪ್ಮೆಂಟ್ ಸ್ಟಾರ್ಟ್ ಆಯ್ತು. ಕೇರಳದ ಮುಖ್ಯಮಂತ್ರಿ ಕತೆ ಮುಗಿತಲ್ಲ, 18ಕ್ಕೆ ಪ್ರಮಾಣ ವಚನ, ಇನ್ನು ಅದಾದ್ಮೇಲೆ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಹಾಗಾಗಿ ಏನಾಗ್ಬೋದು ಅಂತ ಕಾದ್ ನೋಡ್ಬೇಕು. ತಾವೇನ್ ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಸಿದ್ದರಾಮಯ್ಯ ಮುಂದುವರಿದ್ರೆ ಅಥವಾ ಖರ್ಗೆ ಬಂದ್ ಮುಖ್ಯಮಂತ್ರಿ ಆಗ್ತಾರ? ಕಾಮೆಂಟ್ ಮಾಡಿ, ಮುಂದೆ ನೋಡೋಣ. ಸಂಪುಟ ಪುನರಚನೆ ಕುರಿತ ಚರ್ಚೆಗಾಗಿ ಹೈಕಮಾಂಡ್ ಕರೆದಾಗ ಮಾತ್ರ ದೆಹಲಿಗೆ ತೆರಳೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಮೇ 15ರಂದು ದೆಹಲಿಗೆ ತೆರಳಲಿದ್ದಾರಾ ಎಂಬ ಸುದ್ದಿಗಾರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಿಎಂ, ನಾನು ಮೇ 15ರಂದು ದೆಹಲಿಗೆ ಹೋಗ್ತೇನೆ ಅಂತ ಹೇಳಿದ್ಯಾರು? ಅಂದೇ ಹೋಗುತ್ತೇನೆಂದು ನೀವೇ ಯಾಕೆ ನಿಗದಿ ಮಾಡ್ತೀರಾ? ಹೈಕಮಾಂಡ್ ಕರೆದಾಗ ಹೋಗ್ತೇನೆ, ಸಂಪುಟ ಪುನರಚನೆ ಬಗ್ಗೆ ಚರ್ಚಿಸಲು ಕರೆ ಬಂದ್ರೆ ದೆಹಲಿಗೆ ತೆರಳುತ್ತೇನೆ ಅಂತ ಹೇಳಿದ್ರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಡೀಸೆಲ್ ಬಳಕೆ ಕಡಿತಗೊಳಿಸುವ ಸಂಬಂಧ ಬೆಂಗಾವಲು ವಾಹನಗಳನ್ನ ಕಡಿಮೆ ಮಾಡಿದ ವಿಚಾರಕ್ಕೂ ಸಿಎಂ ರಿಯಾಕ್ಟ್ ಮಾಡಿದ್ರು. ಅದು ಕೇವಲ ತಾತ್ಕಾಲಿಕ ಕ್ರಮ. ಪ್ರಧಾನಿಗಳು ಹೇಳಿರುವುದು ಸರಿಯಾದ ವಿಧಾನವಲ್ಲ, ಅದರ ಬದಲು ಬೇರೆ ದೇಶಗಳೊಂದಿಗೆ ಚರ್ಚಿಸಿ ಒಮ್ಮತದ ನಿರ್ಧಾರಕ್ಕೆ ಬರೋದು ಸೂಕ್ತ ಅಂತ ಅಭಿಪ್ರಾಯಪಟ್ಟರು. ಇನ್ನು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ತೀವ್ರ ವಾಗ್ದಾಳಿ ನಡೆಸಿದರು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪರೀಕ್ಷೆಯನ್ನ ಸಮರ್ಪಕವಾಗಿ ನಿರ್ವಹಿಸಿಲ್ಲ ಅಂತ ಆರೋಪಿಸಿದ ಅವರು, ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ನಾವು ಸಿಇಟಿ ಪರೀಕ್ಷೆಯನ್ನ ಜವಾಬ್ದಾರಿಯಿಂದ ನಡೆಸಿದ್ದೇವೆ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರವು ನೀಟ್ ಪರೀಕ್ಷೆ ನಡೆಸಬೇಕಾಗಿತ್ತು. ಮಕ್ಕಳ ಭವಿಷ್ಯದ ಪರೀಕ್ಷೆಯನ್ನು ಹಾಳು ಮಾಡಿದ್ದಾರೆ ಅಂತ ಕಿಡಿಕಾರರು. ಮಾಧ್ಯಮಗಳು ಮೊದಲು ಕೇಂದ್ರ ಸರ್ಕಾರದ ವೈಫಲ್ಯವನ್ನ ಪ್ರಶ್ನೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ಆಗ್ರಹ ಮಾಡಿದ್ರು. ಟಿವಿ ಚಾನಲ್ಗೆ ಅಡ್ವರ್ಟೈಸ್ ಕೊಡಬೇಡಿ ಅಂತ ಕಟ್ಟಾಕ್ಬಿಟ್ಟು ಕೂತಿದ್ದೀರಿ. ಟಿವಿ ಚಾನಲ್ ಕಂಡ್ರೆ ಸಿಡಿಮಿಡಿಗೊಳ್ತೀರಿ. ನಿಮ್ ಯಾಕೆ ಅವ್ರು ಹೇಳಕ್ ಹೋಯ್ತಾರೆ ಅಲ್ವಾ? ನಿಮ್ ಬೇಕಾದವ್ರಿಗೆ ಕೋಟಿ ಗಟ್ಟಲೆ ಕೊಡ್ಕೊಂಡು ಕೂತಿದ್ದೀರಿ ಅಲ್ವಾ? ಇಡೀ ಎಲ್ಲಾ ಟಿವಿ ಚಾನೆಲ್ಗಳಿಗೆ ಕಟ್ ಮಾಡಿದಿರಿ ₹1 ಕೊಡಬೇಡಿ ಅಂತ. ಅದ್ಯಾವ ಸೀಮೆ ದ್ವೇಷ ಸಿದ್ದರಾಮಯ್ಯ ಅವರು ಅಂತ ಗೊತ್ತಿಲ್ಲ ನಂಗೆ. ಆದ್ರೆ ಇದನ್ನ ಕೇಳುವಂತ ತಾಕತ್ತು ಟಿವಿ ಚಾನಲ್ ಅವ್ರಿಗಿಲ್ಲ. ಕೇಳ್ತಾರೆ ಯಾರನ್ನು, ಯಾಕೆ ಹಿಂಗ್ ಮಾಡಿದಿರಿ ಅಂತ. ದ್ವೇಷ ರಾಜಕಾರಣ ಮಾಡೋದ್ರಲ್ಲಿ ಎತ್ತಿದ ಕೈ ಅನ್ನೋ ತರ ತೋರ್ಸಾರ ಸಿದ್ದರಾಮಯ್ಯನವರು. ಟಿವಿ ಚಾನೆಲ್ಗೆ ಅಡ್ವರ್ಟೈಸ್ ಗಳನ್ನ ರಿಲೀಸ್ ಮಾಡ್ತಾ ಇಲ್ಲ, ತಡೆ ಒಡ್ಡವ್ರೆ ಸಿದ್ದರಾಮಯ್ಯನವರು. ಅದನ್ನ ಕೇಳಕ್ಕೆ ಯಾವ ಟಿವಿ ಚಾನಲ್ ಕೈಲೂ ಆಯ್ತಲ್ಲ, ನ್ಯೂಸ್ ಚಾನಲ್. ಅದ್ ಯಾಕೆ ಬಾಯಿಗೆ ಬೀಗ ಹಾಕೊಂಡ್ರು ಗೊತ್ತಿಲ್ಲ ನಮ್ಗೆ. ದೂರ ಅಂತ ಇವರು ಅವ್ರನ್ನ ಕೇಳಕ್ ಹೇಳ್ತಾರೆ ಇವರು. ಫಸ್ಟ್ ಇವ್ರು ಮಾಡಿರೋ ಅಧ್ವಾನಗಳಿಗೆ ಉತ್ತರ ಕೊಡಕ್ ರೆಡಿ ಇಲ್ಲ. ನಾನು ಈ ವಿಷಯದಲ್ಲಿ ಮಾತ್ರ ಹೇಳ್ತಾ ಇರೋದು. ಏನ್ ಹೈಕಮಾಂಡ್ ಕರೆದ್ರೆ ಹೋಗ್ತೀರಿ, ನಿಮ್ಗೆ ಯಾರು ಹೇಳಿದ್ರು? ಡಿ ಕೆ ಶಿವಕುಮಾರ್ 15ಕ್ಕೆ ಬರ್ಡೇ ಅಂತ ಗೊತ್ತಾ, ಅವ್ರ ಬರ್ಡೇ ಪ್ರಯುಕ್ತ ಏನಾರು ಆಗುತ್ತೆ ಅಂತ ಕೇಳಿರ್ತಾರಪ್ಪ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಇದು ಮಿಸ್ಟರ್ ನರೇಂದ್ರ ಮೋದಿ ಅವರ ಕೊಡುಗೆ ಅಂತ ಲೇವಡಿ ಮಾಡಿದ್ದಾರೆ. ಇಂಧನ ಬೆಲೆ ಏರಿಕೆ ಪ್ರಧಾನಿಯವರ ವಿಫಲ ವಿದೇಶಾಂಗ ನೀತಿಯ ಕಾರಣ ಅಂತ ಆರೋಪಿಸಿದ ಅವರು, ಬೇರೆ ದೇಶಗಳ ಜೊತೆ ಸರಿಯಾದ ಸಂಬಂಧ ಇಟ್ಕೊಳ್ಳುವಲ್ಲಿ ಪ್ರಧಾನಿ ವಿಫಲವಾಗಿದ್ದಾರೆ. ಜನರು ತಮ್ಮ ದುಡಿಮೆಯಲ್ಲಿ ಬದುಕ್ತಿದ್ದಾರೆ, ಆದ್ರೆ ಬೆಲೆ ಕಡಿಮೆ ಮಾಡಲು ಇವರಿಂದ ಸಾಧ್ಯವಾಗ್ತಾ ಇಲ್ಲ ಅಂತ ದೂರಿದ್ರು. ಚಿನ್ನ ಖರೀದಿಸಬೇಡಿ, ಎಣ್ಣೆ ಬಳಸಬೇಡಿ ಅಂತ ಪ್ರಧಾನಿ ಹೇಳ್ತಾರೆ. ಮಾಂಗಲ್ಯ ಸರ ಎಲ್ಲವೂ ಎಲ್ರಿಗೂ ಅಗತ್ಯ, ಇದನ್ನು ತೆಗೆದುಕೊಳ್ಳಬೇಡಿ ಅನ್ನೋಕೆ ಹೇಗ್ ಸಾಧ್ಯ? ಇದೆಲ್ಲವೂ ಅವಾಸ್ತವಿಕ ಮಾತುಗಳು, ಸಿಟ್ಟು ಹೊರ ಹಾಕಿದ್ರು ಈಗಂತ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಟೀಕೆಗಳಿಗೆ ಪ್ರತಿಕ್ರಿಯಿಸಿದ ಡಿಸಿಎಂ, ನಾನು ಬಿಡದಿಗೆ ಹೋಗ್ತೇನೆ, ರೈತರು ನನ್ನ ವಿರುದ್ಧ ಘೋಷಣೆ ಕೂಗಬಹುದು ಅಥವಾ ಕಲ್ಲು ತೂರಾಟ ನಡೆಸಬಹುದು, ಅದಕ್ಕೇನು ಎದುರಲ್ಲ. ಕುಮಾರಸ್ವಾಮಿ ಅವರು ಈ ಹಿಂದೆ ಆರಂಭಿಸಿದ ಕೆಲಸವನ್ನೇ ನಾನು ಮುಂದುವರಿಸಿದ್ದಾರೆ. ಚರ್ಚೆಗೆ ದಿನಾಂಕ ನಿಗದಿ ಮಾಡಲಿ, ನಾನು ಸಿದ್ಧನಿದ್ದೇನೆ ಅಂತ ಸವಾಲು ಹಾಕಿದರು. ತಮ್ಮ ಜನ್ಮದಿನದ ಅಂಗವಾಗಿ ನಗರದಲ್ಲಿ ಬ್ಯಾನರ್ ಅಳವಡಿಸಿರುವುದಕ್ಕೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಅವರು, ಇವುಗಳನ್ನ ಕೂಡಲೇ ತೆರವುಗೊಳಿಸಲು ಸೂಚಿಸಿದ್ದೇನೆ. ನನ್ನ ಹುಟ್ಟುಹಬ್ಬಕ್ಕೆ ಬ್ಯಾನರ್ ಹಾಕಿರುವುದು ತಪ್ಪು, ಬ್ಯಾನರ್ ಹಾಕಿದವರ ಮೇಲೆ ಕೇಸ್ ದಾಖಲಿಸಲಿ ಅಂತ ಹೇಳಿದ್ದೇನೆ. ಬಿಜೆಪಿ ಸೇರಿದಂತೆ ಬೇರೆ ಪಕ್ಷದವರು ಉದ್ದೇಶಪೂರ್ವಕವಾಗಿ ಬ್ಯಾನರ್ ಹಾಕಿ ವಿವಾದ ಸೃಷ್ಟಿಸಿದ್ದಾರೆ ಅಂತ ಅವರು ಆರೋಪ ಮಾಡಿದರು. ಇದೇ ವೇಳೆ ಹೈಕಮಾಂಡ್ ನಿಂದ ಬರಲಿರುವ ಸಿಹಿ ಸುದ್ದಿ ಅಥವಾ ನಾಯಕತ್ವ ಬದಲಾವಣೆ ಕುರಿತ ಪ್ರಶ್ನೆಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡಿದ ಡಿ ಕೆ ಶಿವಕುಮಾರ್ ಅಲ್ಲಿಂದ ವಾಪಸ್ ಹೊರಟ್ರು. ಡಿ ಕೆ ಶಿವಕುಮಾರ್ ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತಿದ್ದಾರೆ. ಮುಖ್ಯಮಂತ್ರಿ ಆಗೋ ಅವಕಾಶ ಸಿಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಅಂತ ಖುಷಿಯಾಗಿದ್ದಾರೆ. ಏನೋ ಮಾತಾಡ್ತಿಲ್ಲ, ಏನೋ ಒಳ್ಳೇದಾಗುತ್ತೆ ಅಂತ. ಬಟ್ ಬಿಡದಿಯ ಟೌನ್ಶಿಪ್ ಸಂಬಂಧಪಟ್ಟಂಗೆ ಇಬ್ರು ಮುಖಾಮುಖಿ. ಮೊನ್ನೆ ಮಾಗಡಿ ಬಾಲಕೃಷ್ಣ ಅವರು ಮಂಜುನಾಥ್ ಮುಖಾಮುಖಿ ಆಗೋಕ್ ಬಿಡ್ಲಿಲ್ಲ. 144 ಹಾಕ್ಬಿಟ್ಟು ಡಿವೈಎಸ್ಪಿ ರವಿ ಅವ್ರ ಇಬ್ರು ಕಳಿಸ್ಬಿಟ್ರು. ಇನ್ನು ಇವರಿಬ್ರು ಮುಖಾಮುಖಿ ಆದ್ರೆ ಇನ್ನೇನಾಗುತ್ತೆ? ಅದೇ ಒಂಥರ ಅಥವಾ ಬಹಳ ಫೈಟ್ಗೆ ಕಾರಣ ಆಗಿತ್ತು. ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಮುಖಾಮುಖಿ ಆದ್ರ ಹುಡುಗಾಟನ ಕಷ್ಟ. ಹಿಂದೆ 700 ಏನೋ ಮುಖಾಮುಖಿ ಚರ್ಚೆ ಕರೆದು ಆಗ ಹೋಗಿರ್ಲಿಲ್ಲ, ಒಬ್ರು ವ್ಯತ್ಯಾಸ ಆಗಿತ್ತು. ಯಾಕೆ ಬೇಕಿವೆಲ್ಲ ಆದಿ ಬೀದಿ ಜಗಳ?
ಕೇಸರು ಶಾಲು ಹಾಕೊಂಡೆ ಶಾಲಾ ಕಾಲೇಜಿಗೆ ಬನ್ನಿ ಅಂತ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರಗೌಡ ಅಚ್ಚರಿ ಹೇಳಿಕೆಯನ್ನು ನೀಡಿದ್ದಾರೆ. 3 ದಿನಗಳ ಹಿಂದಷ್ಟೇ ಹಿಜಾಬ್ಗೆ ಅವಕಾಶ ಕೊಟ್ಟು ಕೇಸರಿ ಶಾಲು ಧರಿಸುವಂತಿಲ್ಲ ಅಂತ ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು. ಈ ಸಂಬಂಧ ರಾಜ್ಯಾದ್ಯಂತ ಪರ ವಿರೋಧಗಳು ಚರ್ಚೆ ನಡೀತಿದೆ. ಇದರ ನಡುವೆ ಶಾಸಕ ಮಂತರಗೌಡ ಪಬ್ಲಿಕ್ ಟಿವಿಯೊಂದಿಗೆ ರಿಯಾಕ್ಟ್ ಮಾಡಿದ್ದಾರೆ. ಅವ್ರಿಗೆ ದಯವಿಟ್ಟು ಮಕ್ಕಳು ಶಾಲಾ ಕಾಲೇಜುಗಳಿಗೆ ಕೇಸರಿ ಶಾಲಾ ಹಾಕೊಂಡೆ ಬನ್ನಿ ಎಂದಿದ್ದಾರೆ. ಎಲ್ಲರಿಗೂ ಅವರದ್ದೇ ಆದ ವೈಯಕ್ತಿಕ ಅಭಿಪ್ರಾಯವಿದೆ. ಯಾರು ಯಾವ ರೀತಿಯಲ್ಲಿ ಬೇಕಾದ್ರೂ ಹಾಕೊಂಡು ಹೋಗ್ಲಿ. ದಯವಿಟ್ಟು ಮಕ್ಕಳು ಕಾಲೇಜಿಗೆ ಬನ್ನಿ. ಎಲ್ಲರೂ ಹಿಜಾಬ್ ಬಗ್ಗೆ ಮಾತ್ರ ಹೆಚ್ಚಾಗಿ ಚರ್ಚೆ ಮಾಡ್ತಿದ್ದಾರೆ. ಆದ್ರೆ ನೀಟ್ ಪರೀಕ್ಷೆ ಬಗ್ಗೆ ಯಾರು ಮಾತನಾಡ್ತಿಲ್ಲ. ಯಾಕೆ ದಂಧೆ ನಡೀತು ಅಂತ ಯಾರು ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ. ನೀಟ್ ಪರೀಕ್ಷೆ ಬಗ್ಗೆ ಅತಿ ದೊಡ್ಡ ಚರ್ಚೆ ಆಗ್ಬೇಕು. ಒಳ್ಳೆಯ ಪಾಠವನ್ನ ಕಲಿಯೋ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗುವಾಗ ಕೇಸರಿ ಶಾಲು ಹಾಕೊಂಡು ಹೋಗಿ ಅಂತ ಮನವಿ ಮಾಡಿದ್ದಾರೆ. ವಿರೋಧ ಪಕ್ಷಗಳು ಧರ್ಮದ ವಿಚಾರದ ಬಗ್ಗೆ ಮಾತನಾಡ್ತಿದ್ದಾರೆ. ಇತ್ತ ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ, ಅದರ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ. ಎಲ್ಲ ಜನಸಾಮಾನ್ಯರು ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಲು ಸಾಧ್ಯವಾಗುತ್ತಾ? ನೂರಾರು ಸಮಸ್ಯೆಗಳು ಇದೆ. ಕೇಂದ್ರ ಸರ್ಕಾರ ಯಾವುದೇ ರೀತಿಯಲ್ಲಿ ಪ್ಲಾನ್ ಮಾಡಿಕೊಳ್ಳದೆ ಇರೋದ್ರಿಂದ ಇದೀಗ ಅದರ ಫಲಿತಾಂಶ ಕಾಣ್ತಾ ಇದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಅದು ಮಂತರ್ಗೌಡ್ರು, ಕಾಂಗ್ರೆಸ್ MLA. ಇವರಪ್ಪ JDS MLA ಅರಕಲ್ಗೂಡು. ಯಂಗ್ ಲೀಡರ್, ಡೈನಾಮಿಕ್ ಆಗಿ ಮಾತಾಡ್ತಾವ್ರೆ. ಹಾಕೊಂಡೋಗಿ ಯಾರ್ಯಾವ ಸ್ಕೂಲ್ ಬನ್ನಿ, ಓದಿ ಚೆನ್ನಾಗಿ ಅಷ್ಟೇ ಅಂತ ಅವ್ರ ಲೆಕ್ಕಾಚಾರ. ಇಷ್ಟೆಲ್ಲ ವಿದೇಶ ಪ್ರವಾಸ ನಿಲ್ಲಿಸಿ ಚಿನ್ನ ಖರೀದಿ ಮಾಡಬೇಡಿ ಎಂದ್ರು. ಬಟ್ ಮೋದಿ ವಿದೇಶ ಪ್ರವಾಸ ಹೊಡ್ತಾರೆ. ಹೌದು, ಭಾರತದ ಜಾಗತಿಕ ರಾಜತಾಂತ್ರಿಕ ಸಂಬಂಧಗಳೆಲ್ಲ ಮತ್ತಷ್ಟು ಬಲಪಡಿಸುವ ಹಾಗೂ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 5 ರಾಷ್ಟ್ರಗಳ ಮಹತ್ವದ ವಿದೇಶಿ ಪ್ರವಾಸಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಹೋದ್ರು ಮೇ 15ರಿಂದ 20ರವರೆಗೆ ನಡೆಯಲಿರತಕ್ಕಂಥ ಈ ಪ್ರವಾಸದಲ್ಲಿ ಪ್ರಧಾನಿ ಮೋದಿ ಅವರು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ, ಹಾಗೆ ನಂತರ ನೆದರ್ಲ್ಯಾಂಡ್, ಅಲ್ಲಿಂದ ಸ್ವೀಡನ್ ಮತ್ತೆ ನಾರ್ವೆ ಹಾಗೂ ಇಟಲಿ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಮೋದಿ ಅವರ ಪ್ರವಾಸವು UAE ಭೇಟಿಯೊಂದಿಗೆ ಆರಂಭವಾಯಿತು. ಅಲ್ಲಿ ಅವರು UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನ್ಯಾನ್ ಅವರನ್ನ ಭೇಟಿ ಮಾಡಿ ಇಂಧನ, ಹೂಡಿಕೆ ಮತ್ತು ವ್ಯಾಪಾರ ಸಹಕಾರದ ಕುರಿತು ಮಾತುಕತೆ ನಡೆಸುತ್ತಾರೆ. ಪ್ರಧಾನಿ ಮೋದಿ ಅವರ ಭೇಟಿಯನ್ನ UAE ಸರ್ಕಾರ ಸ್ವಾಗತಿಸಿದ್ದು, UAE ಅಂತಾರಾಷ್ಟ್ರೀಯ ಸಹಕಾರ ಸಚಿವ ರೀಮ್ ಅಲ್ ಹಶಿಮಿ ಅವರು ಭಾರತದ ಪ್ರಧಾನಿ ನಮ್ಮ ಪಾಲಿಗೆ ನಿಜವಾದ ಆಸ್ತಿ ಅಂತ ಹೇಳಿದರು. ಇದಾದ ಬಳಿಕ ಪ್ರಧಾನಿ ಮೋದಿ ಅವರು ನೆದರ್ಲ್ಯಾಂಡ್ ನಲ್ಲಿ ಸೆಮಿಕಂಡಕ್ಟರ್, ಗ್ರೀನ್ ಹೈಡ್ರೋಜನ್ ಹಾಗೂ ಜಲ ನಿರ್ವಹಣಾ ತಂತ್ರಜ್ಞಾನ ಕ್ಷೇತ್ರಗಳ ಒಪ್ಪಂದಗಳ ಕುರಿತು ಚರ್ಚೆ ನಡೆಸುತ್ತಾರೆ. ಸ್ವೀಡನ್ ನಲ್ಲಿ ಪ್ರಧಾನಿ ಮೋದಿ ವೋಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಕೃತಕ ಬುದ್ಧಿಮತ್ತೆ ಮತ್ತು ಹಸಿರು ಪರಿಸರ ಸ್ಥಿತ್ಯಂತರ ಕುರಿತ ಸಭೆಯಲ್ಲೂ ಭಾಗವಹಿಸಲಿದ್ದಾರೆ. ನಾರ್ವೆಯ ಓಸ್ಲೋದಲ್ಲಿ ನಡೆಯಲಿರತಕ್ಕಂಥ 3ನೇ ಭಾರತದ ನಾರ್ಡಿಕ್ ಶೃಂಗಸಭೆಯಲ್ಲೂ ಪ್ರಧಾನಿ ಮೋದಿ ಭಾಗವಹಿಸಲಿದ್ದಾರೆ. ಪ್ರವಾಸದ ಅಂತಿಮ ದಿನ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ರಕ್ಷಣೆ ಹಾಗೂ ಸ್ವಚ್ಛ ಇಂಧನ ಕ್ಷೇತ್ರದ ಸಹಭಾಗಿತ್ವ ಕುರಿತು ಉನ್ನತ ಮಟ್ಟದ ಮಾತುಕತೆ ನಡೆಸುತ್ತಾರೆ. ಒಟ್ಟಾರೆ ಪ್ರಧಾನಿ ಮೋದಿ ಅವರ ಈ 5 ರಾಷ್ಟ್ರಗಳ ಪ್ರವಾಸವು ಭಾರತದ ಜಾಗತಿಕ ಪ್ರಭಾವವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಇಂಧನ, ತಂತ್ರಜ್ಞಾನ ಮತ್ತು ಆರ್ಥಿಕ ಸಹಭಾಗಿತ್ವಕ್ಕೆ ಹೊಸ ವೇಗ ನೀಡಲಿದೆ ಅಂತ ನಿರೀಕ್ಷೆ ವ್ಯಕ್ತವಾಗಿದೆ. ಕೆಲ್ಸಕ್ಕೆ ಹೋಯ್ತವ್ರೆ, ಶೋಕಿ ಮಾಡಕ್ ಹೋಯ್ತಾ ಇಲ್ಲ. ಹಾಗಾಗಿ ಅದಕ್ಕೆ ಟೀಕೆ ಟಿಪ್ಪಣಿ ಬೇಡ ಅಂತ ಬಿಜೆಪಿ ಅವರು ಹೇಳ್ತಾರೆ. ಕರೆಕ್ಟ್, ಅವ್ರು ಬೇಡ ಅಂದಿದ್ದು ಸುಮ್ನೆ ಓಡಾಡಕ್ ಹೋಗ್ಬೇಡಿ, ಕೆಲ್ಸ ಇದ್ರೆ ಹೋಗಿ ಅಂತ ಹೇಳವ್ರೆ. ಕೇರಳ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದ್ದು, ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಈ ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆ. ತಿರುವನಂತಪುರಂನಲ್ಲಿ ನಡೆದ CPM ರಾಜ್ಯ ಸಮಿತಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಕಳೆದ 10 ವರ್ಷಗಳಿಂದ ಕೇರಳವನ್ನು ಆಳ್ತಿದ್ದಂತ LDF ಸರ್ಕಾರ ಈ ಚುನಾವಣೆಯಲ್ಲಿ ಕೇವಲ 35 ಸ್ಥಾನಗಳನ್ನು ಗೆದ್ದು ಭಾರಿ ಹಿನ್ನಡೆ ಅನುಭವಿಸಿದೆ. ಈ ಹಿನ್ನೆಲೆ ಅನುಭವಿ ನಾಯಕ ಪಿಣರಾಯಿ ವಿಜಯನ್ ಅವರೇ ವಿರೋಧ ಪಕ್ಷವನ್ನ ಮುನ್ನಡೆಸಬೇಕು ಅಂತ ಪಕ್ಷ ತೀರ್ಮಾನಿಸಿದೆ. ಸಚಿವರಾಗಿಯೂ ಹಾಗೂ 10 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ ಪಿಣರಾಯಿ ವಿಜಯನ್ ಅವರು ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಣೆ ಮಾಡಲಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಹೈಕಮಾಂಡ್ VD ಸತೀಶನ್ ಅವರನ್ನ ಮುಖ್ಯಮಂತ್ರಿ ಹುದ್ದೆಗೆ ಘೋಷಿಸಿದ್ದು, ಇದರೊಂದಿಗೆ 16ನೇ ಕೇರಳ ವಿಧಾನಸಭೆ ವಿಶಿಷ್ಟ ರಾಜಕೀಯ ಬದಲಾವಣೆಗೆ ಸಾಕ್ಷಿಯಾಗಲಿದೆ. ಕಳೆದ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ ಸತೀಶನ್ ಇದೀಗ ಮುಖ್ಯಮಂತ್ರಿಯಾಗಲಿದ್ದು, ಮುಖ್ಯಮಂತ್ರಿಯಾಗಿದ್ದ ಪಿಣರಾಯಿ ವಿಜಯನ್ ವಿರೋಧ ಪಕ್ಷದ ನಾಯಕರಾಗ್ತಾ ಇದ್ದಾರೆ. ಇದೇ ವೇಳೆ ಕೇರಳದ ನೂತನ UDF ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸುಮಾರು 12 ಮಂದಿ ಶಾಸಕರು ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ಹಿರಿಯ ನಾಯಕರು ಹಾಗೂ ಯುವ ಪೀಳಿಗೆಯ ಮುಖಂಡರನ್ನ ಒಳಗೊಂಡ ಸಮತೋಲನದ ಸಚಿವ ಸಂಪುಟ ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧತೆ ನಡೆಸಿದೆ ಅಂತ ಮೂಲಗಳು ತಿಳಿಸಿವೆ. ಒಟ್ಟಾರೆ ಕೇರಳದಲ್ಲಿ ಅಧಿಕಾರ ಮತ್ತು ವಿರೋಧ ಪಕ್ಷಗಳ ನಾಯಕತ್ವದಲ್ಲಿ ನಡೆದಿರತಕ್ಕಂಥ ಈ ಬದಲಾವಣೆ ರಾಜ್ಯ ರಾಜಕೀಯಕ್ಕೆ ಹೊಸ ದಿಕ್ಕು ನೀಡುವ ಸಾಧ್ಯತೆ ಇದೆ. ಕೇರಳ ಆದ್ಮೇಲೆ ಕರ್ನಾಟಕ CM ಬದಲಾವಣೆ, ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಇದೆ. ಬಟ್ ಇಷ್ಟು ಬೇಗ CMಗೆ 11 ದಿನ ಒದ್ದಾಡೋರು, ಕ್ಯಾಬಿನೆಟ್ಗೆ ಬೇಗ ಪರ್ಮಿಷನ್ ಕೊಡ್ತಾರ? 18ಕ್ಕೆ ಪ್ರಮಾಣ ವಚನ ಇದೆ. ನೋಡ್ಬೇಕು ಏನ್ ಮಾಡುತ್ತೆ ಅಂತ. ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ಸ್ಲೋ, ಸ್ವಲ್ಪ ಅಂದ್ರೆ ಜಾಸ್ತಿ ಸ್ಲೋ. ಅದಕ್ಕೆ ತಮಿಳುನಾಡು ಚಿತ್ರರಂಗದ ನಟ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಗಮನ ಸೆಳೆದಿರ್ತಕ್ಕಂಥ CM ವಿಜಯ್ ಕುರಿತು ಜ್ಯೋತಿಷಿ ಒಬ್ಬರು ನೀಡಿರ್ತಕ್ಕಂಥ ಭವಿಷ್ಯವಾಣಿ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ಜ್ಯೋತಿಷಿ ರಿಕ್ಕಿ ರಾಧನ್ ಪಂಡಿತ್ ಮಾತನಾಡಿರ್ತಕ್ಕಂಥ ವಿಡಿಯೋ ರಾಜಕೀಯ ಹಾಗೂ ಸಿನಿ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಜ್ಯೋತಿಷಿ ಹೇಳಿಕೆಯ ಪ್ರಕಾರ ವಿಜಯ್ ಅವರ ಜಾತಕದಲ್ಲಿ ಅಪರೂಪದ ರಾಜಯೋಗವಿದ್ದು, ಅದು ಅವರನ್ನ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ನಾಯಕತ್ವ ಸ್ಥಾನಕ್ಕೆ ಕೊಂಡೊಯ್ಯುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಕೇವಲ ರಾಜ್ಯ ರಾಜಕೀಯದಲ್ಲಷ್ಟೇ ಅಲ್ಲ, ದೇಶದ ರಾಜಕೀಯದಲ್ಲೂ ಅವರು ಮಹತ್ವದ ಪಾತ್ರ ವಹಿಸುವ ಶಕ್ತಿ ಹೊಂದಿದ್ದಾರೆ ಅಂತ ಹೇಳಿರ್ತಕ್ಕಂಥ ರಿಕ್ಕಿ ರಾಧನ್ ಪಂಡಿತ್
ಪ್ರಧಾನಿ ನರೇಂದ್ರ ಮೋದಿ ನಂತರ ದೇಶದ ಪ್ರಧಾನಿಯಾಗುವ ಯೋಗವು ವಿಜಯ್ ಅವರಿಗೆ ಇದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಈ ಹೇಳಿಕೆ ಹೊರಬಿದ್ದ ತಕ್ಷಣವೇ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಜೋರಾಗಿದೆ. ಕೆಲವರು ಇದನ್ನ ವಿಜಯ್ ಅವರ ರಾಜಕೀಯ ಭವಿಷ್ಯಕ್ಕೆ ಶುಭ ಸೂಚನೆ ಅಂತ ನೋಡ್ತಿದ್ರೆ, ಇನ್ನು ಕೆಲವರು ಇದು ಕೇವಲ ಜ್ಯೋತಿಷ್ಯದ ಅಂದಾಜು ಮಾತ್ರ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಿಜಯ್ ತಮ್ಮ ರಾಜಕೀಯ ಪಕ್ಷದ ಮೂಲಕ ತಮಿಳುನಾಡು ರಾಜಕೀಯದಲ್ಲಿ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿ ಮುಖ್ಯಮಂತ್ರಿಯಾಗಿದ್ದಾರೆ. ಈಗ ಅವ್ರನ್ನ ಜ್ಯೋತಿಷಿ ಪ್ರಧಾನಿ ಆಗ್ತಾರೆ ಅಂತ ಹೇಳಿರೋದು ಅವ್ರ ಆಪ್ತರಿಗೆ ಬಹಳ ಖುಷಿ ಆಗಿದೆ. ಈ ಗ್ರೇಟ್, ಈಗ ತಾನೇ ಸಿಎಂ ಆಗವ್ರ ತಾಳಪ್ಪ, ಈ ಪ್ರಧಾನಿ ಬೇರೆ ಆಗಿ ಅಂತ ಅವ್ರೆ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಏನು ಎತ್ತುವನ್ನು ಹೊಂದಿದೆ. ಎಲ್ಲ ಯೋಗದಿಂದ ಮಾತ್ರ ಸಾಧ್ಯ ಅಲ್ಲ, ಜನಬೆಂಬಲ, ರಾಷ್ಟ್ರೀಯ ಮಟ್ಟದ ಪ್ರಭಾವ, ರಾಜಕೀಯ ಅನುಭವ ಹಾಗೂ ಸರಿಯಾದ ಸಮಯವೂ ಅಷ್ಟೇ ಮುಖ್ಯವಾಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ ಪ್ರಕಾರ ಮೋದಿ ಆದ್ಮೇಲೆ ವಿಜಯ್ ಪ್ರಧಾನಿ ಆಯ್ತಾರ? ಜ್ಯೋತಿಷಿ ಹೇಳೋದ ಪ್ರಕಾರ ಏನ್ ಹೇಳ್ತೀರಿ? ಕಾಮೆಂಟ್ ಮಾಡಿ. ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ಟಿಎಂಸಿ ಇದೀಗ ಗಂಭೀರ ಒಳಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಇತ್ತೀಚೆಗೆ ವಿಧಾನಸಭಾ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿದ ಹಿನ್ನಡೆ ಕಂಡ ಬಳಿಕ ಪಕ್ಷದೊಳಗಿನ ಅಸಮಾಧಾನ ಬಹಿರಂಗವಾಗಿದ್ದು, ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ನಾಯಕತ್ವದ ಮೇಲೆಯೇ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ವಿಶೇಷವಾಗಿ ಮಹಿಳಾ ಸಂಸದರ ಅಸಮಾಧಾನ ಪಕ್ಷಕ್ಕೆ ಹೊಸ ತಲೆನೋವಾಗಿ ಪರಿಣಮಿಸಿದೆ. ಈ ಬಿಕ್ಕಟ್ಟಿನ ಕೇಂದ್ರ ಬಿಂದು ಲೋಕಸಭೆಯ ಮುಖ್ಯ ಸಚೇತಕರ ಹುದ್ದೆ. ಈ ಹುದ್ದೆಗೆ ಕಲ್ಯಾಣ್ ಬ್ಯಾನರ್ಜಿ ಅವರನ್ನ ಮರುನೇಮಕ ಮಾಡಿರೋದು ಪಕ್ಷದೊಳಗೆ ಭಾರಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇದುವರೆಗೆ ಮುಖ್ಯ ಸಚೇತಕರಾಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಂತ ಕಕೋಲಿ ಘೋಷ್ ದಸ್ತಿದಾರ್ ಅವರನ್ನ ಬದಲಿಸಿ ಕಲ್ಯಾಣ್ ಬ್ಯಾನರ್ಜಿ ಅವರಿಗೆ ಮತ್ತೆ ಜವಾಬ್ದಾರಿ ನೀಡಲಾಗಿದೆ. ಇದಕ್ಕೆ ಟಿಎಂಸಿಯ ಮಹಿಳಾ ಸಂಸದರ ದೊಡ್ಡ ಗುಂಪು ಬಹಿರಂಗ ಅಸಮ್ಮತಿ ವ್ಯಕ್ತಪಡಿಸಿದೆ ಎನ್ನಲಾಗ್ತಾ ಇದೆ. ಮಹಿಳಾ ಸಹೋದ್ಯೋಗಿಗಳ ಬಗ್ಗೆ ಕಲ್ಯಾಣ್ ಬ್ಯಾನರ್ಜಿ ಅವರ ವರ್ತನೆ ಹಾಗೂ ಮಾತನಾಡುವ ಶೈಲಿ ಗೌರವಯುತವಾಗಿಲ್ಲ ಎಂಬ ಆರೋಪಗಳು ಮತ್ತೆ ಮುನ್ನೆಲೆಗೆ ಬಂದಿವೆ. ಅವರ ನಾಯಕತ್ವದಲ್ಲಿ ಕೆಲಸ ಮಾಡುವುದು ಅಸೌಕರ್ಯಕರವಾಗಿದೆ ಅಂತ ಕೆಲ ಸಂಸದರು ಅಸಮಾಧಾನ ಹೊರಹಾಕಿದ್ದಾರೆ. ಈ ವಿವಾದದ ಹಿಂದೆ ಹಳೆಯ ವೈಯಕ್ತಿಕ ವೈಮನಸ್ಸು ಕಾರಣವಾಗಿದೆ. ಕಳೆದ ವರ್ಷ ಮಮತಾ ಮಹುವಾ ಮೊಹಿತ್ರಾ ಮತ್ತು ಕಲ್ಯಾಣ್ ಬ್ಯಾನರ್ಜಿ ನಡುವೆ ನಡೆದ ಕಟುವಾದ ವಾಗ್ವಾದ ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡಿತ್ತು. ಮಹುವಾ ಮೊಹಿತ್ರಾ ಅವರು ಕಲ್ಯಾಣ್ ಬ್ಯಾನರ್ಜಿ ಅವರನ್ನ ಸ್ತ್ರೀ ದ್ವೇಷಿ ಅಂತ ಟೀಕಿಸಿದ್ರು. ಈ ವಿವಾದದ ಬಳಿಕ ಕಲ್ಯಾಣ್ ಬ್ಯಾನರ್ಜಿ ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಅವರ ಮರುಪ್ರವೇಶ ಹಳೆಯ ವಿವಾದಕ್ಕೆ ಮತ್ತೆ ಜೀವ ತುಂಬಿದಂತಾಗಿದೆ. ಇನ್ನೊಂದೆಡೆ ಚುನಾವಣಾ ಸೋಲಿನ ಪರಿಶೀಲನೆಗಾಗಿ ಮಮತಾ ಬ್ಯಾನರ್ಜಿ ತಮ್ಮ ಕ್ಯಾಲಿಘಾಟ್ ನಿವಾಸದಲ್ಲಿ ಕರೆದಿದ್ದ ಸಭೆಗೆ ಹಲವಾರು ಪ್ರಮುಖರು ನಾಯಕರು ಗೈರಾಗಿರೋದು ಮತ್ತಷ್ಟು ಚರ್ಚೆಗೆ ಕಾರಣ ಆಗಿದೆ. ಮಮತಾ ಬ್ಯಾನರ್ಜಿ ಒಂಥರ ರೆಬಲ್ ಸ್ಟಾರ್, ಬಟ್ ಕಲ್ಯಾಣ್ ಬ್ಯಾನರ್ಜಿಗೆ ಇಷ್ಟೊಂದು ವಿರೋಧ ಇದೆ. ಎಂಪಿಗಳೇನಾರ ಸ್ವಿಚ್ ಓವರ್ ಆದ್ರೆ ನೋಡ್ಬೇಕು, ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಮಮತಾ ಬ್ಯಾನರ್ಜಿ. ಇಲ್ಲಾಂದ್ರೆ ಬಿಜೆಪಿ ಅವರಲ್ಲಿ ಡಿಎಂಕೆ ಅವ್ರನ್ನ ಮತ್ತೆ ಟಿಎಂಸಿ ಹೊಡೆದು ಬಿಲ್ ಗಿಲ್ ಪಾಸ್ ಮಾಡ್ಕೊಬಿಡ್ತಾರೆ ಹಿಂಗೆ ಆದ್ರೆ. ಜಾಮೀನು ನಿರೀಕ್ಷೆಯಲ್ಲಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಭಾರಿ ಹಿನ್ನಡೆಯಾಗಿದ್ದು, ಇನ್ನು 1 ವರ್ಷ ಜೈಲಿನಲ್ಲಿ ಕಾಲ ಕಳೆಯುವುದು ಅನಿವಾರ್ಯವಾಗಿದೆ. 1 ವರ್ಷದೊಳಗೆ ವಿಚಾರಣಾ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತೆ ಸೂಚಿಸಿದ ಕೋರ್ಟ್ ಅಲ್ಲಿಯವರೆಗೆ ಜಾಮೀನು ನೀಡೋಕೆ ನಿರಾಕರಿಸಿದೆ. ಈ ಆದೇಶದಿಂದ ಮುಂದಿನ ವರ್ಷ ಮೇ 15ರವರೆಗೆ ದರ್ಶನ್ಗೆ ಜೈಲಿನಲ್ಲಿರುವುದು ಅನಿವಾರ್ಯವಾಗಿದೆ. ವಿಚಾರಣೆ ಆರಂಭವಾಗುತ್ತಿದ್ದಂತೆ ದರ್ಶನ್ ಪರ ವಕೀಲರು ಜೈಲಿನಲ್ಲಿ ದರ್ಶನ್ ಅವರನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಇರಿಸಲಾಗಿದ್ದು, ಯಾರೊಂದಿಗೂ ಮಾತನಾಡೋಕೆ ಅವಕಾಶ ನೀಡ್ತಾ ಇಲ್ಲ. ಕುಟುಂಬ ಸದಸ್ಯರನ್ನ ಭೇಟಿ ಮಾಡಲು ಕೇವಲ ಗ್ಲಾಸ್ ತಡೆಗೋಡೆ ಮೂಲಕ ಅವಕಾಶ ನೀಡಲಾಗ್ತಾ ಇದೆ. 9 ತಿಂಗಳಿಂದ ಜೈಲಿನಲ್ಲಿದ್ದಾರೆ ಅಂತ ವಾದ ಮಂಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಾಧೀಶರು, ಕ್ವಾರಂಟೈನ್ ಸೆಲ್ ಕೂಡ ಜೈಲಿನ ಒಂದು ಭಾಗವೇ ಆಗಿದೆ. ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗಬಾರದು ಎಂಬ ಉದ್ದೇಶದಿಂದ ಅಲ್ಲಿ ಇರಿಸಿರಬಹುದು. ಜೈಲು ಮ್ಯಾನ್ಯುವಲ್ ಪ್ರಕಾರ ಅಗತ್ಯ ಸೌಲಭ್ಯಗಳನ್ನು ನೀಡಲು ಸೂಚಿಸುತ್ತೇವೆ ಅಂತ ಹೇಳಿದ್ರು. ಪ್ರಕರಣದಲ್ಲಿ ಒಟ್ಟು 222 ಸಾಕ್ಷಿಗಳಿದ್ದು, ಈವರೆಗೆ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ನಡೆದಿದೆ ಅಂತ ತಿಳಿಸಿದ ನ್ಯಾಯಪೀಠವು ವಿಚಾರಣೆ ವಿಳಂಬವಾಗುತ್ತಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿತು. ಪ್ರಾಸಿಕ್ಯೂಷನ್ ವಾದ ಮಂಡಿಸಿದ ಹಿರಿಯ ವಕೀಲ ಸಿದ್ಧಾರ್ಥ್ ಲೂಥ್ರಾ 17 ಆರೋಪಿಗಳ ಪರ ವಕೀಲರು ಪಾಟಿ ಸವಾಲು ಮಾಡುವಾಗ ಒಂದೊಂದು ಸಾಕ್ಷಿಗೆ 5 ರಿಂದ 6 ದಿನ ತೆಗೆದುಕೊಳ್ತಿದ್ದಾರೆ, ಇದರಿಂದ ವಿಳಂಬವಾಗ್ತಿದೆ ಅಂತ ಉತ್ತರಿಸಿದ್ರು. ಇನ್ನು 172ಕ್ಕೂ ಹೆಚ್ಚು ಸಾಕ್ಷಿಗಳ ವಿಚಾರಣೆ ಬಾಕಿ ಇರುವಾಗ ಇಷ್ಟು ಬೇಗ ಜಾಮೀನು ತೀರ್ಮಾನಕ್ಕೆ ಬರಲು ಹೇಗೆ ಸಾಧ್ಯ? ಟ್ರಯಲ್ ನಿಧಾನವಾಗಿರುವುದು ಸತ್ಯ ಅಂತ ಅಭಿಪ್ರಾಯಪಟ್ಟರು. ದರ್ಶನ್ ಪರ ವಕೀಲ ಮುಕುಲ್ ರೋಹಟಗಿ ಅವರ ವಾದ ಮತ್ತು ಸರ್ಕಾರದ ಪರ ವಾದಗಳನ್ನು ಆಲಿಸಿದ ನ್ಯಾಯಾಲಯ ಸದ್ಯಕ್ಕೆ ಅರ್ಹತೆ ಆಧಾರದ ಮೇಲೆ ಜಾಮೀನು ನೀಡೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಕೆಲ ಮಹತ್ವದ ಆದೇಶ ನೀಡಿ ಜಾಮೀನು ಅರ್ಜಿಯನ್ನ ಇತ್ಯರ್ಥ ಮಾಡ್ತು. ಇನ್ನೊಂದು ವರ್ಷ ಅಷ್ಟೊಳಗೆ ಎಲ್ಲ ಮುಗಿಸಿ ಅದೇನು ಅಂತ ತೀರ್ಪು ಕಡಿಯಾಗಿಲ್ಲ, ಜಾಮೀನು ಕೊಡ್ತೀವಿ ಅಂತ ಹೇಳವ್ರೆ. ನೋಡ್ಬೇಕು, ಕೆಲವೊಂದು ಆತುರದ ನಿರ್ಧಾರ ಕಾನೂನನ್ನ ಕೈ ತಗೊಂಡ್ರಾಗುವಂತ ಎಡವಟ್ಟಿಗಿದು ಸಾಕ್ಷಿ. ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.